ಸ್ನೇಹಿತರೆ ನಮಸ್ಕಾರ. ಸಾಮಾನ್ಯವಾಗಿ ಮನುಷ್ಯರು ಈ ಅಧಿಕಾರ ಅಥವಾ ಈ ಹಣ, ಅಂತಸ್ತು, ಐಶ್ವರ್ಯಗಳು ಸಿಕ್ಕಿದ ತಕ್ಷಣ ಬದಲಾಗೋದು ಸಾಮಾನ್ಯ. ಅದೇ ರೀತಿ ಬಿಗ್ ಬಾಸ್ ಮನೆ ಒಳಗಡೆ ಇರುವಂಥ ಸ್ಪರ್ಧಿಗಳದು ಕೂಡ ಹೊರತಾಗಿಲ್ಲ. ಮುಖವಾಡಗಳನ್ನು ಕಳಚುವಂಥದ್ದು ಮತ್ತು ನೈಜ ಮನಸ್ಥಿತಿಯನ್ನು ತೋರಿಸುವಂಥದ್ದೇ ಬಿಗ್ ಬಾಸ್ನ ವಿಶೇಷತೆ. ಅದೇ ರೀತಿ ಈಗ ಬಿಗ್ ಬಾಸ್ನಲ್ಲಿ ಮತ್ತೊಬ್ಬ ವ್ಯಕ್ತಿಯ ಮುಖವಾಡವು ಕೂಡ ಕಳಚಿದೆ. ಅದು ಬೇರೆ ಯಾರಲ್ಲ, ಈ ಬಿಗ್ ಬಾಸ್ ಮನೆಯ ಈ ವಾರದ ಕ್ಯಾಪ್ಟನ್ ಆಗಿರುವಂಥ ಕಾವ್ಯ ಶೈವ ಅವರ ಮುಖವಾಡ. ಹೌದು, ಕಾವ್ಯ ಶೈವ ಅವರು ನೈಜವಾಗಿ ಏನು, ಈಗ ಅಸಲಿಗೆ ಅವರು ಆಡಿರುವಂಥ ರೀತಿ ಅಥವಾ ಮಾಡ್ತಿರುವಂತಹ ಕೆಲವೊಂದಷ್ಟು ಈ ಮ್ಯಾನರಿಸಮ್ಗಳಿದಾವಲ್ಲ, ಅದು ಎಲ್ಲೋ ಒಂದು ಕಡೆ ಈ ಹತ್ತಿದ ಎಣ್ಣೆಯನ್ನು ಒದೆಯೋದು ಅಂತೇಳಿ ಹೇಳ್ತಾರಲ್ಲ, ಹಾಗೇನೆ ಕೆಲವೊಂದು ವಿಚಾರಗಳನ್ನು ಅಥವಾ ಕೆಲವೊಂದು ಅಧಿಕಾರಗಳು ನಮಗೆ ಸಿಕ್ಕಂಥ ತಕ್ಷಣದಲ್ಲೇ ನಾವು ಹೇಗೆ ಬದಲಾಗ್ತೀವಿ ಅನ್ನೋದನ್ನು ತೋರಿಸಿಕೊಡ್ತಾ ಇದ್ದಾರೆ ಅಂತ ಹೇಳಿದ್ರು ಕೂಡ ಸುಳ್ಳಾಗಲ್ಲ. ಅದರಲ್ಲೂ ಕೂಡ ಗಿಲ್ಲಿಯ ವಿಚಾರದಲ್ಲಿ ಕಾವ್ಯ ಈಗ ಕಂಪ್ಲೀಟಾಗಿ ಬದಲಾಗ್ತಿದ್ದಾರೆ. ದಿನದಿಂದ ದಿನಕ್ಕೆ ಹಂತವಾಗಿ ಕಾವ್ಯನಲ್ಲಿ ಬದಲಾವಣೆಯನ್ನು ನಾವು ಗಮನಿಸಬಹುದು ಅನ್ನುವಂಥ ವಿಚಾರವನ್ನು ಸೂಕ್ಷ್ಮವಾಗಿ ಇಲ್ಲಿ ನಾವು ನೋಡಿ ಹೇಳ್ತಾ ಇದ್ದೇವೆ. ಯಾಕೆ ಹೇಳ್ತೀನಿ, ಅದಕ್ಕಿಂತ ಮುಂಚೆ ನೀವಿನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ನೋಡಿ, ಈ ವಾರದ ಬಿಗ್ ಬಾಸ್ ಮನೆಯ ಕ್ಯಾಪ್ಟನ್ ಆಗಿ ಕಾವ್ಯ ಆಯ್ಕೆ ಆಗಿದ್ದಾರೆ. ಕಾವ್ಯ ಕ್ಯಾಪ್ಟನ್ ಆಗಿರೋದ್ರ ಬಗ್ಗೆ ಸಾಕಷ್ಟು ಜನರಿಗೆ ಅಪಸ್ವರ ಇದೆ. ಒಂದು, ಆರಂಭದಲ್ಲಿ ಏನು ಈ ಟಾಸ್ಕ್ ನಡೆದಂಥದ್ದು, ಈ ಕ್ಯಾಪ್ಟನ್ಸಿ ಟಾಸ್ಕ್ ಏನಿದೆ, ಕಾವ್ಯ ಮತ್ತು ಸೂರಜ್ ಹಾಗೆಯೇ ಈ ರಘು ಮತ್ತು ಗಿಲ್ಲಿ ಇವರಿಬ್ಬರು ಕೂಡ ಎರಡು ಟೀಮ್ ಆಗಿ ಆಟ ಆಡಿದರು. ಇಲ್ಲಿ ರಘು ಮತ್ತು ಗಿಲ್ಲಿ ಆಟವಾಡುವಂಥ ಸಂದರ್ಭದಲ್ಲಿ ಅವರಿಗೆ ಮನೆ ಒಳಗಿಂದ ತರುವಂಥ ವಸ್ತುವನ್ನು ತಂದು ಹಾಕುವಂಥ ಜಾಗ ಏನಿತ್ತು ಅದು ಮೇನ್ ಡೋರ್ನಿಂದ ಸ್ವಲ್ಪ ದೂರದಲ್ಲಿತ್ತು. ಮೇನ್ ಡೋರ್ಗೆ ಹತ್ತಿರವಾಗಿದ್ದಿದ್ದು ಕಾವ್ಯ ಅವ್ರದ್ದು ಅನ್ನುವಂಥದ್ದು ಇಲ್ಲಿ ಗಮನಿಸಬೇಕು. ಹಾಗಾಗಿ ಈ ಒಂದು ವಿಚಾರದಲ್ಲೂ ಕೂಡ ಅನ್ಯಾಯ ಆಗಿದೆ ಗಿಲ್ಲಿಗೆ ಅನ್ನೋದು ಒಂದು ಕಡೆ. ಆದರೆ ಮತ್ತೊಂದು ಕಡೆ ಎಲ್ಲೋ ಒಂದು ಕಡೆ ಈ ಕಾವ್ಯಗೆ ಸಿಂಪತಿ ತುಂಬ ಅನುಕೂಲವಾಗಿ ಸಿಂಪತಿ ಬಂದಿದ್ದರಿಂದ, ಅಥವಾ ಸಿಂಪತಿ ಎನ್ನುವಂಥದ್ದಕ್ಕಿಂತನೂ ಮುಖ್ಯವಾಗಿ ಎಲ್ಲೋ ಒಂದು ಕಡೆ ಗಿಲ್ಲಿಯ ಪುಷು ಇಲ್ಲಿವರೆಗೆ ಕರ್ಕೊಂಬಂತ ಹೇಳಿ ಹೇಳಿದ್ರು ಕೂಡ ನೀವು ಯಾರು ಕೂಡ ಅಲ್ಲಗಿಳಿಯೋದಕ್ಕೆ ಸಾಧ್ಯವಿಲ್ಲ. ಯಾಕಂತ ಹೇಳಿದ್ರೆ ವಾಸ್ತವ ಅದು. ಕಾವ್ಯ ಇವತ್ತು ಬಿಗ್ ಬಾಸ್ ಮನೆಯಲ್ಲಿ ಉಳಿಯೋದಕ್ಕೆ ನೇರವಾದಂತಹ ಕಾರಣಕರ್ತ ಯಾರು ಅಂತೇಳಿ ಕೇಳಿದ್ರೆ ಅದು ಗಿಲ್ಲಿ. ಆದರೆ ಇವತ್ತು ಇದೇ ಗಿಲ್ಲಿಯನ್ನು ಕಾವ್ಯ ಯಾವ ರೀತಿ ನಡೆಸಿಕೊಳ್ತಿದ್ದಾರೆ, ಆ್ಯಕ್ಚುಲಿ ಕ್ಯಾಪ್ಟನ್ ಆದಂಥ ಸಂದರ್ಭದಲ್ಲಿ ಆರಂಭದ ಒಂದು 15-20 ನಿಮಿಷ ಚೆನ್ನಾಗೇ ನಡೆಸ್ಕೊಂಡ್ರು ಗಿಲ್ಲಿಯನ್ನು. ಬೇರೆ ಬೇರೆ ರೀತಿಯಲ್ಲಿ ಗಿಲ್ಲಿಗೆ ಏನು ಗೌರವ ಕೊಡಬೇಕು ಎಲ್ಲ ಗೌರವವನ್ನು ಕೊಟ್ಟರು. ಆದರೆ ಸ್ವಲ್ಪ ಹೊತ್ತು ಬಿಟ್ಟು ನಂತರ ಕಂಪ್ಲೀಟಾಗಿ ಕಾವ್ಯ ಚೇಂಜೇ. ನಿಮಗೆ ಕಾವ್ಯ ಮ್ಯಾನರಿಸಮ್ ನೋಡಿದ್ರೆ ಬಹುಶಃ ನಿಮಗೆ ಅಚ್ಚರಿ ಆಗ್ಬೋದು, ಇದೇನಾ ಈ ಹಿಂದೆ ಇದ್ದಂಥ ಕಾವ್ಯ ಈಗಿರುವಂಥ ಕಾವ್ಯ ಅಂತೇಳಿ ನಿಮಗೆ ಅನ್ನಿಸ್ತೇ ಇರಲಾರ್ದು. ಎರಡು ವಿಚಾರದಲ್ಲಿ ಹೀಗೆ ಆಯಿತು. ಅಫ್ಕೋರ್ಸ್ ಗಿಲ್ಲಿ ತಮಾಷೆ ಮಾಡಿಕೊಂಡು ಕೆಲವೊಂದು ವಿಚಾರದಲ್ಲಿ ಕಾಲು ಎಳ್ಕೊಂಡು, ಕೆಲವೊಂದು ವಿಚಾರವನ್ನು ಲೈಟಾಗಿ ತೆಗೆದುಕೊಂಡು ತಮಾಷೆಯನ್ನು ತಮಾಷೆಯಾಗಿ ಸ್ವೀಕರಿಸ್ಕೊಂಡು, ಕೆಲವೊಂದು ಸಲ ಸೀರಿಯಸನ್ನು ಕೂಡ ತಮಾಷೆಯಾಗಿ ಟರ್ನ್ ಮಾಡಿಕೊಂಡು ತಾನೂ ಕೂಡ ಬೇಜಾರಾಗದೆ ಇನ್ನೊಬ್ರಿಗೂ ಕೂಡ ಬೇಜಾರು ಮಾಡದೆ ಇರುವಂತಹ ಸ್ಪರ್ಧಿ, ಎರಡನೇ ಮಾತಿಲ್ಲ. ಆದರೆ ಕಾವ್ಯ ಗಿಲ್ಲಿಗೆ ಈ ರೀತಿ ಮಾಡಿದ್ದು ಎಷ್ಟು ಸರಿ ಅನ್ನುವಂಥದ್ದು ಈಗ ಎಲ್ಲ ಕಡೆಯೂ ಕೂಡ ಚರ್ಚೆ ಆಗ್ತಿದೆ. ಸೋಷಿಯಲ್ ಮೀಡಿಯಾದಲ್ಲಿ ಇದ್ರ ಬಗ್ಗೆ ಹೆಚ್ಚು ಗಮನವನ್ನು ಸೆಳೆಯಲಾಗ್ತಿದೆ. ಬಿಗ್ ಬಾಸ್ ಸೀಸನ್ 12ರಲ್ಲಿ ಕಾವ್ಯ ಮನೆಯ ಕ್ಯಾಪ್ಟನ್ ಆಗಿ ಆಯ್ಕೆ ಆಗಿದ್ದೇ ಆಗಿತ್ತು. ಸೂರಜ್ ಸಿಂಗ್ ವಿರುದ್ಧ ನಡೆದಂಥ ಮತದಾನ ಪ್ರಕ್ರಿಯೆಯಲ್ಲಿ ಬಹುತೇಕ ಸದಸ್ಯರು, ಇಬ್ಬರನ್ನು ಹೊರತುಪಡಿಸಿ ಬಹುತೇಕ ಸದಸ್ಯರು ಕಾವ್ಯಗೆ ವೋಟ್ ಮಾಡಿದ್ರು. ಆದರೆ ಕ್ಯಾಪ್ಟನ್ ಆದ ಬಳಿಕ ಆಪ್ತಗೆಳೆಯ ಗಿಲ್ಲಿ ನಟನ ಬಗ್ಗೆ ಕೆಲವೊಂದಷ್ಟು ವಿಚಾರಗಳನ್ನು ಈಕೆ ತೋರಿಸಿದ್ದು, ಅದರಲ್ಲೂ ಕೂಡ ಈ ಗಿಲ್ಲಿಗೆ ಅವಮಾನ ಆಗೋ ರೀತಿಯಲ್ಲಿ ನಡೆಸ್ಕೊಂಡಿದ್ದು ಮಾತ್ರ ಸಿಕ್ಕಾಪಟ್ಟೆ ಬೇಸರದ ಸಂಗತಿ ಕಣ್ರಿ. ಅದರಲ್ಲಿ ಎರಡು ವಿಚಾರ ಅಂತೂ ಗಂಭೀರವಾಗಿ ನಾವು ನೋಡಲೇಬೇಕಾದಂಥ ವಿಚಾರ. ಅದೇನು, ಒಂದು, ಇಲ್ಲಿ ಕಾವ್ಯಗೂ ಕೂಡ ಇದು ಅಗ್ನಿ ಪರೀಕ್ಷೆಯ ಸಮಯ. ಗಿಲ್ಲಿಯನ್ನು ಬಿಟ್ಟು ಆಟ ಆಡಬೇಕು, ಗಿಲ್ಲಿಗೆ ಬೇಸರ ಆಗದೇ ಇರೋ ರೀತಿಯಲ್ಲಿ ನಡೆಸ್ಕೊಳ್ಬೇಕು ಅನ್ನುವಂಥದ್ದು ಈಕೆಯ ಅಭಿಪ್ರಾಯ ಆಗಿದ್ರೂ ಕೂಡ ಆ ರೀತಿ ಇರಲಿಕ್ಕೂ ಕೂಡ ಆಗೋದಿಲ್ಲ ಅನ್ನೋದನ್ನು ಕೂಡ ನಾವಿಲ್ಲಿ ಅರ್ಥ ಮಾಡ್ಕೊಬೇಕು. ಜೊತೆಗೆ ಇವರಿಬ್ಬರು ಆಲ್ಮೋಸ್ಟ್ ಆಲ್ ಜಗಳ ಆಡಲಿ ಕಿತ್ತಾಡಲಿ ಏನೇ ಮಾಡಲಿ ಆಲ್ಮೋಸ್ಟ್ ಆಲ್ ಜೊತೆಗೆ ಇದ್ದವರು. ಹೀಗಾಗಿ ಗಿಲ್ಲಿಯ ನೆರಳಲ್ಲಿ ಇವಕ್ಕೆ ಇಲ್ಲಿವರೆಗೂ ಕೂಡ ಬಂದಿದ್ದಾಳೆ ಅನ್ನೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ. ಆದರೆ ಈ ವಾರ ಸ್ವತಂತ್ರವಾಗಿ ಆಕೆ ಆಡ್ತಾಳ ಅನ್ನುವಂಥದ್ದು ಈಗ ಆಕೆಗಿರುವಂಥ ಅಗ್ನಿ ಪರೀಕ್ಷೆ. ಈ ಅಗ್ನಿ ಪರೀಕ್ಷೆಯ ಭಾಗವಾಗಿಯೇ ಅಥವಾ ಇದರ ಮತ್ತೊಂದು ಅಂಗವಾಗಿ ಈಗ ಕಾವ್ಯ ತೆಗೆದುಕೊಂಡಂಥ ನಿರ್ಧಾರದ ಬಗ್ಗೆಯೂ ಕೂಡ ಒಂದಷ್ಟು ಪ್ರಶ್ನೆಗಳು ಕೂಡ ಮೂಡ್ತಾ ಇದ್ದಾವೆ. ಯಾಕಂತ ಹೇಳಿದ್ರೆ ಕಾವ್ಯ ಇಷ್ಟೊಂದು ರಫ್ ಆಗಿ ಮತ್ತು ಇಷ್ಟೊಂದು ರ್ಯಾಶ್ ಆಗಿ ಬಿಹೇವ್ ಮಾಡಬಾರ್ದು ಗಿಲ್ಲಿ ಜೊತೆಗೆ ಅನ್ನುವಂಥದ್ದು ಕೆಲವರ ಅಭಿಪ್ರಾಯ. ಬಿಗ್ ಬಾಸ್ ಮನೆಯಲ್ಲಿ ಕಾವ್ಯ ಶೈವ ಹಾಗೂ ಗಿಲ್ಲಿ ಮಧ್ಯೆ ಯಾವಾಗಲೂ ಕೂಡ ಗಂಭೀರವಾಗಿ ಕಿರಿಕ್ಗಳು ಆಗ್ತಾನೆ ಇರ್ತವೆ. ಆ ಕಿರಿಕ್ಗಳು ಆದಂಥ ಸಂದರ್ಭದಲ್ಲಿ ಕಾವ್ಯ ಆಗಾಗ ಗಿಲ್ಲಿ ಮೇಲೆ ರೇಗಾಡೋದು, ಆದರೆ ಗಿಲ್ಲಿ ಮಾತ್ರ ಯಾವಾಗಲೂ ಕಾವ್ಯ ಮೇಲೆ ಕೋಪವನ್ನು ತೋರಿಸಿಲ್ಲ. ಈಗ ನಿನ್ನೆ ಸಂಚಿಕೆಯಲ್ಲೂ ಕೂಡ ಹಾಗೆ ಆಯಿತು. ಕ್ಯಾಪ್ಟನ್ ಆಗಿ ಗಿಲ್ಲಿ ಆಯ್ಕೆಯಾದ ಬಳಿಕ ಕೆಲವೊಂದಷ್ಟು ವಿಚಾರಗಳ ಬಗ್ಗೆ ಇಲ್ಲಿ ಚರ್ಚೆಗಳು ನಡೀತಾ ಇತ್ತು. ಆರಂಭದಲ್ಲಿ ನಾನು ಹೇಳಿದೆಲ್ಲ,
ಈ ಕಾವ್ಯ ಕ್ಯಾಪ್ಟನ್ ಆದ ತಕ್ಷಣ ಗಿಲ್ಲಿಯನ್ನು ಕ್ಯಾಪ್ಟನ್ ರೂಮ್ಗೆ ಕರೀತಾಳೆ. ಆ ಖುಷಿಯನ್ನು ಹಂಚಿಕೊಳ್ಳೋದಕ್ಕೆ ಹೇಳ್ತಾಳೆ. ಆ ಸಂದರ್ಭದಲ್ಲಿ ಗಿಲ್ಲಿ ಎಲ್ಲೋ ಒಂದು ಕಡೆ ಆಕೆ ಹೇಳ್ತಾ ಇದ್ರು ಕೂಡ ಓವರಾಗಿ ರಿಯಾಕ್ಟ್ ಮಾಡಿದ್ದು ನಾವು ಒಂದು ಕಡೆ ನಮಗೂ ಕೂಡ ಸರಿ ಅಂತೇಳಿ ಅನ್ನಿಸ್ಲಿಲ್ಲ. ಆ ರೀತಿ ರಿಯಾಕ್ಟ್ ಮಾಡಬಾರ್ದಾಗಿತ್ತು. ಈಗ ಕರೆದಿರೋದೇ ಹೆಚ್ಚಿಗೆ. ಈಗ ಆಲ್ರೆಡಿ ಒಂದು ಸಲ ವಾರ್ನಿಂಗ್ ಕೂಡ ಸಿಕ್ಕಿದೆ ಕಿಚ್ಚ ಸುದೀಪ್ ಅವರಿಂದ, ಕ್ಯಾಪ್ಟನ್ ರೂಮು ಅದರ ಸೀರಿಯಸ್ನೆಸ್ ಏನು ಎಂತ ಅಂತೇಳಿ. ಹೀಗಿರುವಾಗ ಮತ್ತೆ ಅದೇ ತಪ್ಪನ್ನು ಗಿಲ್ಲಿ ಮಾಡಬಾರ್ದು ಅನ್ನುವಂಥದ್ದು ಕಾವ್ಯ ಸೂಕ್ಷ್ಮವಾಗಿ ಎಚ್ಚರಿಕೆಯನ್ನು ಕೊಟ್ಟರು, ಹಾಗೆಲ್ಲ ಮಾಡಬೇಡ ಅಂತೇಳಿ. ಆದರೂ ಕೂಡ ಆ ಮನುಷ್ಯ ಕೇಳಲಿಲ್ಲ. ಗಿಲ್ಲಿ ಅದೇ ರೀತಿ ಮಾಡ್ದ, ಅದು ತಪ್ಪೆ, ಅದರಲ್ಲೇನು ಕೂಡ ಎರಡನೇ ಮಾತಿಲ್ಲ. ಆದರೆ ಅದಾದ ಬಳಿಕ ಕಾವ್ಯ ಜೊತೆಗೆ ಎಲ್ಲೋ ಒಂದು ಕಡೆ ಈ ಗಿಲ್ಲಿ ಮೊಟ್ಟೆಯನ್ನು ಕೇಳಿದಂಥ ಸಂದರ್ಭದಲ್ಲಿ ಕಾವ್ಯ ನಡೆದುಕೊಂಡಂಥ ರೀತಿಯ ಬಗ್ಗೆ ಸಿಕ್ಕಾಪಟ್ಟೆ ಜನರಿಗೆ ಅಸಮಾಧಾನ ಇದೆ. ಕಾವ್ಯ ಅವರು ಅನೇಕ ಬಾರಿ ಗಿಲ್ಲಿ ಮೇಲೆ ರೇಗಾಡಿದ್ದಾರೆ. ಗಿಲ್ಲಿಯವರು ನಡೆದುಕೊಳ್ಳುವಂಥ ರೀತಿ ಕಾವ್ಯಗೆ ಇಷ್ಟ ಆಗೋದಿಲ್ಲ. ಕೆಲವು ಸಲ ಇದನ್ನು ನೇರವಾಗಿ ಹೇಳಿದಾಗ ಅವರು ತಿದ್ದಿಕೊಳ್ಳೋದಿಲ್ಲ. ಹಾಗೇನೆ ಇಲ್ಲಿ ಎಲ್ರಿಗೂ ಕೂಡ ಚಾಕ್ಲೇಟನ್ನು ನೀಡಿ ಇತರ ಸ್ಪರ್ಧಿಗಳಿಗೆ ಕೆಲವೊಂದಷ್ಟು ವಿಚಾರಗಳನ್ನು ಹೇಳಬೇಕಾಗಿತ್ತು. ಅಂಥದ್ದೊಂದು ಟಾಸ್ಕ್ ಬರುತ್ತೆ. ಆ ಸಂದರ್ಭದಲ್ಲಿ ಇಲ್ಲಿ ಗಿಲ್ಲಿ ಬಗ್ಗೆ ಒಂದು ಅಭಿಪ್ರಾಯವನ್ನು ವ್ಯಕ್ತಪಡಿಸುವಂಥ ಸಂದರ್ಭದಲ್ಲಿ ಗಿಲ್ಲಿ ಆಡಿದಂತಹ ಮಾತುಗಳು ಇರ್ಬೋದು, ಅಥವಾ ಗಿಲ್ಲಿ ಕಾವ್ಯಗೆ ಚಾಕ್ಲೇಟನ್ನು ಕೊಟ್ಟು ಆತ ಮಾತನಾಡಿದಂಥ ವಿಚಾರಗಳ ನಂತರ ಕಾವ್ಯಗೆ ಕೆಲವೊಂದಷ್ಟು ಅಂಶಗಳನ್ನು ಹೇಳಿದಂಥ ಸಂದರ್ಭದಲ್ಲಿ ಗಿಲ್ಲಿಯವರು ಕಾವ್ಯಗೆ ಕೈ ಕೊಡುವಂಥ ಪ್ರಯತ್ನ ಮಾಡಿದಂಥ ಸಂದರ್ಭದಲ್ಲಿ ಅವರು ಕ್ಯಾರೆ ಮಾಡದೆ ಇಳಿದು ಹೋಗ್ತಾರೆ. ಇದು ಈಗ ಸಿಕ್ಕಾಪಟ್ಟೆ ಚರ್ಚೆಗೆ ಕಾರಣ ಆಗಿದೆ. ಅಂದರೆ ಅಷ್ಟು ನೆಗ್ಲೆಕ್ಟಾ ಅಂತೇಳಿ, ಕಾವ್ಯಗೆ ಗಿಲ್ಲಿ ಹ್ಯಾಂಡ್ಶೇಕ್ ಮಾಡುವಷ್ಟು ಕೂಡ ಯೋಗ್ಯನಿಲ್ಲ ಅಂತೇಳಿ ಅನಿಸ್ಬಿಡುತ್ತಾ ಅನ್ನುವಂಥದ್ದು ಈಗಿರುವಂಥ ಪ್ರಶ್ನೆ. ಹಾಗಾಗಿ ಈ ಕಾವ್ಯ ಬಗ್ಗೆ ಸಿಕ್ಕಾಪಟ್ಟೆ ಜನರಿಗೆ ಅಸಮಾಧಾನ. ಅಂದರೆ ಈ ರೀತಿ ನಡೆಸ್ಕೊಳ್ಬಾರ್ದಾಗಿತ್ತು. ಈಗ ಹ್ಯಾಂಡ್ಶೇಕ್ ಮಾಡೋದಕ್ಕೆ ಏನಾಗಬೇಕು? ಗಿಲ್ಲಿಯಿಂದ ಇಲ್ಲಿವರೆಗೆ ಬಂದಿರುವಂಥ ಕಾವ್ಯಗೆ ಈಗಲೂ ಕೂಡ ಗಿಲ್ಲಿ ಅಲ್ಲದಿದ್ದರೆ ಕಾವ್ಯ ಏನೂ ಅಲ್ಲ ಅನ್ನೋದು ಕೂಡ ಬಹುಶಃ ಆಕೆಗೆ ಈ ವಾರ ಅರ್ಥ ಆಗಬಹುದೇನೋ. ಗಿಲ್ಲಿ ಇದನ್ನು ಸೀರಿಯಸ್ ಆಗಿ ತೆಗೆದುಕೊಳ್ಳಬೇಕು. ಸ್ವಲ್ಪನಾದರೂ ಕೂಡ ಗಿಲ್ಲಿ ಸ್ವಾಭಿಮಾನವನ್ನು ಬೆಳೆಸಿಕೊಳ್ಳದೇ ಇದ್ದರೆ ಇಂತಹ ಇನ್ನಷ್ಟು ಮೂದಲಿಕೆಯನ್ನು ಆತ ಎದುರಿಸಲೇಬೇಕಾದಂಥ ಪರಿಸ್ಥಿತಿ ಬರೋದ್ರಲ್ಲಿ ಡೌಟ್ ಇಲ್ಲ. ಹಾಗಾಗಿ ಗಿಲ್ಲಿ ಬದಲಾಗಲೇಬೇಕು. ಗಿಲ್ಲಿ ಸ್ವಲ್ಪನಾದರೂ ಸ್ವಾಭಿಮಾನವನ್ನು ಬೆಳೆಸ್ಕೋ ಅಂತ ಹೇಳಿಬಿಟ್ಟು ಸಾಕಷ್ಟು ಜನ ಕಮೆಂಟನ್ನು ಹಾಕ್ತಿದ್ದಾರೆ. ಒಂದು. ಎರಡನೇದು, ಈಗ ಕಾವ್ಯ ನಡೆಸ್ಕೊಂಡಂಥ ರೀತಿ, ಇಲ್ಲಿ ಕಾವ್ಯಗೆ ಒಂದು ಹ್ಯಾಂಡ್ಶೇಕ್ ಕೊಡೋಕ್ಕೆ ಗಿಲ್ಲಿ ಹೋದ. ಒಂದು ಹ್ಯಾಂಡ್ಶೇಕ್ ಕೊಟ್ಟಿದ್ರೆ ಏನಾಗ್ತಿತ್ತು? ಇದು ಕೂಡ ಪ್ರಶ್ನೆ ಆಗ್ತದೆ. ಇಷ್ಟಕ್ಕೆ ಈಕೆಯ ಈ ಆಟೋಟೋಪಗಳು ನಿಂತಿಲ್ಲ. ಮೊಟ್ಟೆ ವಿಚಾರದಲ್ಲೂ ಕೂಡ ಇದೇ ರೀತಿ ಆಗಿದೆ. ಕಾವ್ಯ ಮೊಟ್ಟೆಯನ್ನು ತೆಗೆದುಕೊಳ್ಳೋದಕ್ಕೆ ಗಿಲ್ಲಿ ಹೋಗ್ತಾರೆ. ಇದು ಕಾವ್ಯಗೆ ಕೋಪ ಬರೆಸುತ್ತೆ. ನಿನಗೆ ಮಾನ ಮರ್ಯಾದೆ ಇಲ್ವಾ, ಸ್ವಾಭಿಮಾನ ಏನೂ ಇಲ್ವಾ ಅಂತೇಳ್ಬಿಟ್ಟು ಕಿರಿಸ್ತಾರೆ. ಇದಕ್ಕೆ ಗಿಲ್ಲಿ ವಿರೋಧವನ್ನು ಹೊರಗಡೆ ಹಾಕದೆ, ಇಲ್ಲ ನನಗಿಲ್ಲ, ನಾನು ಇದಕ್ಕೆ ವಿರೋಧ ಹೊರಹಾಕಲ್ಲ, ನನಗೆ ಮಾನ ಮರ್ಯಾದೆ ಇದೆ ಅಂತೇಳ್ಬಿಟ್ಟು ಯಾವತ್ತು ನಾನು ಹೇಳಿದ್ದೀನಿ, ನನಗಿಲ್ಲ, ಒಪ್ಕೊಂಡಿದ್ದೀನಿ, ಇಲ್ಲ ಅಂತೇಳ್ಬಿಟ್ಟು ಗಿಲ್ಲಿ ತಮಾಷೆಯಾಗಿ ಅದನ್ನು ತೆಗೆದುಕೊಂಡು ಮೊಟ್ಟೆಯನ್ನು ತೆಗೆದುಕೊಳ್ತಾನೆ. ಅಂದರೆ ಇಲ್ಲಿ ನೋಡಿ ಎಷ್ಟು ಓವರಾಗಿ ರಿಯಾಕ್ಟ್ ಮಾಡಿದ್ರು ಅಂತೇಳಿ. ಈ ಹಿಂದೆ ಇದೇ ಕಾವ್ಯ ಮೊಟ್ಟೆಯನ್ನು ಗಿಲ್ಲಿ ಕೊಡ್ತಾಯಿದ್ರು. ಬಟ್ ಕ್ಯಾಪ್ಟನ್ ಆದ ತಕ್ಷಣ ಎಲ್ಲದೂ ಕೂಡ ಬದಲಾಯಿತು. ಅಂದರೆ ಎಲ್ಲೋ ಒಂದು ಕಡೆ ಕಾವ್ಯಗೆ ತನ್ನ ಈ ಕ್ಯಾಪ್ಟನ್ಶಿಪ್ಪನ್ನು ಸರಿಯಾಗಿ ನಿಭಾಯಿಸಬೇಕು ಅನ್ನುವಂಥ ಆತಂಕನೋ, ನಾಳೆ ಯಾರೂ ತನ್ನ ಕಡೆ ಪಾಯಿಂಟ್ ಮಾಡಬಾರ್ದು ಅನ್ನುವಂಥದ್ದು, ಅಥವಾ ಹೇಗೂ ನಾನು ಈವರೆಗೆ ಬಂದೆ, ಇನ್ನು ಯಾಕೆ ಯಾರು ಸಪೋರ್ಟ್ ಆದರೂ ಬೇಕು ನನಗೆ ಅನ್ನುವಂಥ ಅಹಂಕಾರವೋ ಗೊತ್ತಿಲ್ಲ. ಬಟ್ ಗಿಲ್ಲಿಯ ಬಗ್ಗೆ ಕಾವ್ಯ ಇತ್ತೀಚೆಗೆ ನಡೆದುಕೊಂಡಂಥ ರೀತಿ, ಕ್ಯಾಪ್ಟನ್ ಆದ ಬಳಿಕ ನಡೆದುಕೊಳ್ತಿರುವಂಥ ರೀತಿಯ ಬಗ್ಗೆ ಸಿಕ್ಕಾಪಟ್ಟೆ ಅಸಮಾಧಾನಗಳು ಇರೋದಂತೂ ಸತ್ಯ. ನಿಮಗೇನು ಅನಿಸುತ್ತೆ ಸ್ನೇಹಿತರೆ? ಕಾವ್ಯ ಈ ನಡೆಯ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ದಯವಿಟ್ಟು ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ. ಜೊತೆಗೆ ಈ ಸ್ಟೋರಿ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಧನ್ಯವಾದ.